ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಹೀಂದ್ರ ಥಾರ್ ಇದು ಭಾರತದ ಶಕ್ತಿಶಾಲಿ ಆಫ್ ರೋಡರ್ ಕಾರು. ಆಫ್ ರೋಡ್ ಅಂತ ಬಂದಾಗ ಮಹೀಂದ್ರಾದ ಥಾರ್ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಈ ಕಾರುಗಳ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುವವರಿಗೆ ಥಾರನ್ನ ನೋಡಿದಾಗ ಜೀಪ್ ಕಂಪನಿಯ ರ್ಯಾಗ್ಲರ್ನ ತರ ಕಾಣಿಸುತ್ತೆ. ಇವುಗಳು ಎರಡೂ ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಇದೆ ಅಂತ ಅನ್ಸುತ್ತೆ. ಹೆಡ್ಲೈಟ್ ನಿಂದ ಹಿಡಿದು ವೀಲ್ ನವರೆಗೆ ಮಹೀಂದ್ರ ಥಾರ್ ನಲ್ಲಿರುವ ಕೆಲವೊಂದು ಅಂಶಗಳು ಜೀಪ್ ಕಂಪನಿಯ ರ್ಯಾಗ್ಲರ್ನ ಜೊತೆ ಹೋಲಿಕೆಯಾಗುತ್ತೆ. ಯಾಕೆ ಹೀಗೆ? ಮಹೀಂದ್ರ ಇಲ್ಲಿ ಕಾಪಿ ಮಾಡಿದ್ಯಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ. ಲೀಗಲಿ ಇದರಿಂದ ಮಹೀಂದ್ರಾಗೆ ಸಮಸ್ಯೆ ಆಗೋದಿಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಹುಟ್ಟಿಕೊಳ್ಳುತ್ತೆ. ಭಾರತದಲ್ಲಿ ಈ ಸಮಸ್ಯೆ ಆಗೋದಿಲ್ಲ, ಆದರೆ ಹೊರದೇಶಗಳಲ್ಲಿ ಮಹೀಂದ್ರ ಇಂತಹ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಿದೆ. ಜೀಪ್ ಅನ್ನುವ ಸಂಸ್ಥೆಯ ಬಗ್ಗೆ ನಿಮ್ಗೆ ಗೊತ್ತಿದೆ. ಇದರ ಪೇರೆಂಟ್ ಕಂಪನಿಯ ಹೆಸರು ಸ್ಟೆಲೆಂಟಿಸ್. ಇದೇ ಕಂಪನಿ ಮಹೀಂದ್ರ ಕಂಪನಿಯ ಮೇಲೆ ತುಂಬಾನೇ ಕೇಸ್ ಮಾಡಿದೆ. 2018ರಲ್ಲಿ ಅಮೆರಿಕಾದಲ್ಲಿ ಮಹೀಂದ್ರ ಮೇಲೆ ಈ ಸ್ಟೆಲೆಂಟಿಸ್ ಕಂಪನಿ ಡಿಸೈನ್ ಕಾಪಿ ಮಾಡಿದ ಆರೋಪದ ಅಡಿಯಲ್ಲಿ ಕೇಸ್ ಹಾಕುತ್ತೆ. ಜೀಪ್ ಕಂಪನಿ ಈ ರೀತಿ ಕೇಸ್ ಮಾಡೋದು ಇದೇ ಮೊದಲಲ್ಲ. 2002ರಲ್ಲಿ ಜನರಲ್ ಮೋಟಾರ್ಸ್ ಕಂಪನಿ ಮೇಲೆ ಕೂಡ ಕಾಪಿ ಮಾಡಿದ ಆರೋಪ ಹೊರಿಸಿ ಕೇಸ್ ದಾಖಲಿಸಿತ್ತು. ಈ ಕೇಸ್ ಕೂಡ ದಾಖಲಾಗಿದ್ದು ಅಮೆರಿಕಾದಲ್ಲಿ. ಹಮರ್ H2 SUV ಕಾರಿನ ಫ್ರಂಟ್ ವೀಲ್ ಜೀಪ್ನ ರ್ಯಾಗ್ಲರ್ನ ಜೊತೆ ಹೋಲಿಕೆಯಾಗುತ್ತೆ. ಇಲ್ಲಿ ನಮ್ಮ ಡಿಸೈನ್ ಕಾಪಿ ಮಾಡಿದ್ದಾರೆ ಅಂತ ಅಮೆರಿಕಾದ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತೆ. ಇಲ್ಲಿ ಹಮರ್ ಕಂಪನಿ ಕೇಸನ್ನ ಗೆಲ್ಲುತ್ತೆ. ಆದರೆ ಮಹೀಂದ್ರದ ಕೇಸ್ನಲ್ಲಿ ಇದು ಉಲ್ಟಾ ಆಗುತ್ತೆ. ಮಹೀಂದ್ರ 2 ವರ್ಷ ಫೈಟ್ ಮಾಡಿ ಸೋಲುತ್ತೆ. ಕೊನೆಗೆ ಅನಿವಾರ್ಯವಾಗಿ ಮಹೀಂದ್ರ ತಮ್ಮ ಡಿಸೈನ್ ಅನ್ನ ಕೂಡ ಬದಲಾವಣೆ ಮಾಡಬೇಕಾಗಿ ಬರುತ್ತೆ. ಮಹೀಂದ್ರದ ರೋಕ್ಸಾರ್ ಮೇಲೆ ಕೇಸ್ ದಾಖಲಾಗಿತ್ತು. ಆದರೆ ಈ ಎರಡೂ ಕೇಸ್ಗಳು ತುಂಬಾನೇ ಅನುಮಾನಗಳನ್ನ ಹುಟ್ಟು ಹಾಕ್ತಾವೆ. ಜೀಪ್ ಮತ್ತು ಜನರಲ್ ಮೋಟಾರ್ಸ್ ಎರಡೂ ಕೂಡ ಅಮೆರಿಕಾದ ಕಂಪನಿಗಳು, ಆದರೆ ಮಹೀಂದ್ರ ಭಾರತದ ಕಂಪನಿ. ಹಾಗಾದ್ರೆ ಜನರಲ್ ಮೋಟಾರ್ಸ್ ಹಾಗೂ ಮಹೀಂದ್ರದ ವಿಚಾರದಲ್ಲಿ ಅಮೆರಿಕಾದ ಕೋರ್ಟ್ ಭೇದ ಭಾವ ಮಾಡ್ತಾ ಅನ್ನುವ ಪ್ರಶ್ನೆ ಏಳುತ್ತೆ. ಅಷ್ಟಕ್ಕೂ ಮಹೀಂದ್ರ ನಿಜವಾಗಿಯೂ ಕಾಪಿ ಮಾಡ್ತಾ ಇದೆಯಾ? ಮಹೀಂದ್ರಾಗೆ ಇದರಿಂದ ಎಷ್ಟು ಕಡೆಯಲ್ಲಿ ಸಂಕಷ್ಟ ಎದುರಾಗಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಮಹೀಂದ್ರ ರಾಕ್ಸಾರ್ನ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. 2018ರಲ್ಲಿ ಮಹೀಂದ್ರ ಆಟೋಮೋಟಿವ್ ನಾರ್ತ್ ಅಮೆರಿಕಾ ಕಂಪನಿ ಇದನ್ನ ಲಾಂಚ್ ಮಾಡಿತ್ತು. ಇದನ್ನ ಆಫ್ ರೋಡಿಂಗ್ಗೆ ಅಂತಾನೆ ಡಿಸೈನ್ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಇದನ್ನ ಸಾಮಾನ್ಯ ಬಳಕೆಗೆ ಉಪಯೋಗ ಮಾಡುವಂತಿಲ್ಲ ಅನ್ನುವ ನಿಯಮ ಕೂಡ ಇತ್ತು. ಯಾಕೆ ಇದನ್ನ ಆನ್ ರೋಡ್ ಬೇಸಿಸ್ ನಲ್ಲಿ ಲಾಂಚ್ ಮಾಡಿಲ್ಲ ಅನ್ನುವ ಪ್ರಶ್ನೆಯನ್ನ ನೀವು ಕೇಳಬಹುದು. ರೋಡ್ ನಲ್ಲಿ ಓಡಿಸುವ ಸೇಫ್ಟಿ ಫೀಚರ್ಗಳು ಈ ಕಾರ್ನಲ್ಲಿ ಇರಲಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದನ್ನ ಆಫ್ ರೋಡ್ಗಾಗಿ ಡಿಸೈನ್ ಮಾಡಲಾಗಿತ್ತು. ರೋಕ್ಸಾರ್ ಹಾಗೂ ಥಾರ್ನ ಗ್ರಿಲ್ಗಳು ಸೇಮ್ ಟು ಸೇಮ್ ಕಾಣಿಸ್ತಾವೆ. ಆದರೆ ಥಾರ್ ರೋಕ್ಸಾರ್ಗಿಂತ ತುಂಬಾನೇ ಸೇಫ್ ಆಗಿದೆ. ಥಾರ್ನಲ್ಲಿರುವ ಗ್ರಿಲ್ನ ಡಿಸೈನ್ ಇದೆಯಲ್ಲ, ಅದರ ಹಿಂದೆ ಒಂದು ಕತೆ ಇದೆ. ಅದಕ್ಕೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕ ವರ್ಷಕ್ಕೆ ಹೋಗಬೇಕು. 1947ರಲ್ಲಿ ಅಮೆರಿಕಾದ ವಿಲಿಸ್ ಓವರ್ಲ್ಯಾಂಡ್ ಜಪಾನೀಸ್ ಕಂಪನಿಯಾದ ಮಿಸ್ಟುಬಿಸಿ ಹಾಗೂ ಭಾರತದ ಕಂಪನಿ ಮಹೀಂದ್ರಾಗೆ ಜೀಪ್ನ CJ3B ಡಿಸೈನ್ ಅನ್ನ ಪ್ರೊಡ್ಯೂಸ್ ಮಾಡುವ ಲೈಸೆನ್ಸ್ ಕೊಡುತ್ತೆ. ಈ ಲೈಸೆನ್ಸ್ ಪಡೆದುಕೊಂಡೇ ಮಹೀಂದ್ರ ತನ್ನ ಕಾರುಗಳನ್ನ ಡಿಸೈನ್ ಮಾಡುತ್ತೆ. ಹೀಗಾಗಿ ಸಹಜವಾಗಿಯೇ ಈ ಕಾರುಗಳು ಜೀಪ್ನೊಂದಿಗೆ ಹೋಲಿಕೆ ಆಗ್ತಾವೆ. ಮುಂದಿನ 50 ವರ್ಷದವರೆಗೂ ಕೂಡ ಮಹೀಂದ್ರ ಇದೇ ರೀತಿಯ ಕಾರುಗಳನ್ನ ಡಿಸೈನ್ ಮಾಡ್ತಾ ಹೋಗುತ್ತೆ. ಆದರೆ 2010ಕ್ಕೆ ಬಂದಾಗ CJ3B ಬೇಸ್ನಲ್ಲಿ ರೆಡಿ ಆಗುತ್ತಿದ್ದ ಎಲ್ಲಾ ಕಾರುಗಳನ್ನ ಡಿಸ್ಕಂಟಿನ್ಯೂ ಮಾಡುತ್ತೆ ಮಹೀಂದ್ರ. ಮುಂದೆ ಮಹೀಂದ್ರ ತನ್ನ ಹೊಸ ಮಾಡೆಲ್ ಆದ ಥಾರ್ ಅನ್ನ ಲಾಂಚ್ ಮಾಡುತ್ತೆ. ಮಹೀಂದ್ರ ಇದನ್ನ ಹೊಸ ಡಿಸೈನ್ ಅಂತ ಹೇಳಿದ್ರು ಅದು ಬಹುತೇಕವಾಗಿ ಹಿಂದಿನ ಡಿಸೈನ್ಗೆ ಹೋಲಿಕೆ ಆಗ್ತಾ ಇತ್ತು. ಅದರಲ್ಲೂ ಮುಂದಿನ ಪೋರ್ಷನ್ ಅಂತೂ ಸಂಪೂರ್ಣವಾಗಿ ಹಿಂದಿನ ಕಾರುಗಳಿಗೆ ಹೋಲಿಕೆ ಆಗ್ತಾ ಇತ್ತು. ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಇದೆ. ಮಹೀಂದ್ರ ಭಾರತದಲ್ಲಿ ಈ ಡಿಸೈನ್ ನಲ್ಲಿ ಕಾರ್ ಲಾಂಚ್ ಮಾಡಬಹುದಿತ್ತು. ಕಾರಣ ಅದರ ಬಳಿ ಲೈಸೆನ್ಸ್ ಇದೆ. ಕಾರ್ನ ಡಿಸೈನ್ ನ ಲೈಸೆನ್ಸ್ ಅನ್ನ ಅದು 50 ವರ್ಷಗಳ ಹಿಂದೆಯೇ ಪಡೆದುಕೊಂಡಿದ್ದರಿಂದ ಭಾರತದ ಒಳಗೆ ಅದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಅಮೆರಿಕಾದ ಮಾರ್ಕೆಟ್ ನಲ್ಲಿ ಹೀಗೆ ಮಾಡೋದಕ್ಕಾಗೋದಿಲ್ಲ. ಇದೇ ಕಾರಣದಿಂದ ಜೀಪ್ ಕಂಪನಿ ಹಾಕಿದ ಕೇಸ್ ನಲ್ಲಿ ಮಹೀಂದ್ರ ಕಂಪನಿ ಸೋಲುತ್ತೆ. ಇಲ್ಲಿ ರಾಕ್ಸಾರ್ ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದು ಅಮೆರಿಕಾದಲ್ಲಿ ಅನ್ನುವುದನ್ನ ನಾವು ಆರಂಭದಲ್ಲೇ ಹೇಳಿದ್ವಿ. ಆರಂಭದಲ್ಲಿ ಲಾಂಚ್ ಆದ ಕಾರ್ ಆಗಿದ್ರಿಂದ ಇಲ್ಲಿ ಯಾವುದೇ ಡಿಸೈನ್ ಕಾಪಿ ಮಾಡುವ ಹಾಗಿರಲಿಲ್ಲ. ಮಹೀಂದ್ರಾದ ಬಳಿ ಲೈಸೆನ್ಸ್ ಇದ್ರು ಅದು ಭಾರತಕ್ಕೆ ಮಾತ್ರ ಸೀಮಿತ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಮಹೀಂದ್ರ ಈ ಕೇಸ್ ನಲ್ಲಿ ಸೋತ ಮೇಲೆ ಅದರ ಸೇಲ್ಸ್ ಅಮೆರಿಕಾದಲ್ಲಿ ಸಡನ್ ಏನು ಕಮ್ಮಿ ಆಗೋದಿಲ್ಲ. ಡಿಸೈನ್ ನಲ್ಲಿ ಬದಲಾವಣೆ ಮಾಡಿ ಲಾಂಚ್ ಮಾಡಿದ ಮೇಲೆ ಕೂಡ ಸೇಲ್ಸ್ ಹೆಚ್ಚೇ ಇತ್ತು. ಆದ್ರೂ ಇಲ್ಲಿ ಜೀಪ್ ನ ಪೇರೆಂಟ್ ಕಂಪನಿ ಮಹೀಂದ್ರಾದ ಬೆನ್ನು ಬಿಡೋದಿಲ್ಲ. ಅರೆ, ಡಿಸೈನ್ ಚೇಂಜ್ ಮಾಡಿ ಲಾಂಚ್ ಮಾಡಿದ್ರಲ್ಲ, ಇನ್ನೇನ್ ಪ್ರಾಬ್ಲಮ್ ಅಂತ ನೀವು ಕೇಳಬಹುದು. ಅಮೆರಿಕಾದ ಒಂದು ಕೋರ್ಟ್ ನೀವು ಡಿಸೈನ್ ಚೇಂಜ್ ಮಾಡಿ ಲಾಂಚ್ ಮಾಡಿ ಅಂತ ಆದೇಶ ಹೊರಡಿಸಿತ್ತು. ಆದರೆ
ಜೀಪ್ ಕಂಪನಿ ಮುಂದಿನ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಕೋರ್ಟ್ ಆದೇಶ ಬೇರೆನೇ ಇರುತ್ತೆ. ನೀವು ಡಿಸೈನ್ ಅನ್ನ ಏನೋ ಚೇಂಜ್ ಮಾಡಿದ್ರಿ, ಆದ್ರೆ ನಿಮ್ಮ ಕಾರು ಸ್ವಲ್ಪವೂ ಜೀಪ್ ನಂತೆ ಕಾಣಬಾರದು, ಎಲ್ಲವನ್ನ ನೀವು ಬದಲಾವಣೆ ಮಾಡಬೇಕು, ಇಲ್ಲ ಅಂದ್ರೆ ಅಮೆರಿಕಾದಲ್ಲಿ ಮಹೀಂದ್ರ ರೋಕ್ಸರ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೈಯರ್ ಕೋರ್ಟ್ ಆದೇಶ ಹೊರಡಿಸುತ್ತೆ. ಸದ್ಯಕ್ಕೆ ಇದೇ ಆದೇಶ ಅಮೆರಿಕಾದಲ್ಲಿ ಜಾರಿಯಲ್ಲಿದೆ. ಮಹೀಂದ್ರ ಈ ಆದೇಶಕ್ಕೆ ತಲೆಬಾಗಿ ಸಂಪೂರ್ಣವಾಗಿ ಡಿಸೈನ್ ಚೇಂಜ್ ಮಾಡುತ್ತಾ ಅಥವಾ ಕೋರ್ಟ್ ನಲ್ಲಿ ಫೈಟ್ ಮಾಡುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದು ಅಮೆರಿಕಾದ ವಿಚಾರ ಆಯ್ತು. ಈಗ ನಾವು ಆಸ್ಟ್ರೇಲಿಯಾದ ವಿಚಾರಕ್ಕೆ ಬರೋಣ. ಭಾರತದಲ್ಲಿ ತಾರ್ ಸಕ್ಸಸ್ ಆಗ್ತಾ ಇದ್ದಂತೆ ಆಸ್ಟ್ರೇಲಿಯಾದಲ್ಲಿ ಕೂಡ ತಾರ್ ಅನ್ನ ಲಾಂಚ್ ಮಾಡೋದಕ್ಕೆ ಮಹೀಂದ್ರ ಕಂಪನಿ ನಿರ್ಧಾರ ಮಾಡುತ್ತೆ. ಟೆಸ್ಟಿಂಗ್ ಮಾಡೋದಕ್ಕೆ ಅಂತ ಆಸ್ಟ್ರೇಲಿಯಾದ ರೋಡ್ಗಳಿಗೆ ಕೂಡ ಈ ಕಾರನ್ನ ಇಳಿಸ್ತಾರೆ. ಆದ್ರೆ ಇಲ್ಲಿವರೆಗೆ ಆಸ್ಟ್ರೇಲಿಯಾದಲ್ಲಿ ತಾರ್ನ ಅಫಿಷಿಯಲ್ ಲಾಂಚಿಂಗ್ ಆಗಿಲ್ಲ. ಇಲ್ಲೂ ಕೂಡ ಜೀಪ್ ನ ಪೇರೆಂಟ್ ಕಂಪನಿ ಮಹೀಂದ್ರಾದ ಮೇಲೆ ಕೇಸ್ ಹಾಕಿದೆ. ಈ ಕೇಸ್ನಲ್ಲಿ ಕೂಡ ಮಹೀಂದ್ರಾಗೆ ಗೆಲ್ಲೋದಕ್ಕಾಗೋದಿಲ್ಲ. ಹೀಗಾಗಿ ನಾವು ಆಸ್ಟ್ರೇಲಿಯಾದಲ್ಲಿ ತಾರ್ ಅನ್ನ ಲಾಂಚ್ ಮಾಡುವ ಪ್ಲಾನ್ ಸದ್ಯಕ್ಕಿಲ್ಲ ಅಂತ ಮಹೀಂದ್ರ ಆಸ್ಟ್ರೇಲಿಯಾದ ಕೋರ್ಟ್ಗೆ ಹೇಳಿಬಿಟ್ಟಿದೆ. ಲಾಂಚ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಜೀಪ್ ಕಂಪನಿ ಮತ್ತೆ ಕೋರ್ಟ್ ಮೆಟ್ಟಿಲೇರುತ್ತೆ. ನಾವೆಲ್ಲ ಇದನ್ನ ಮಹೀಂದ್ರಾದ ತಾರ್ನ ರೀತಿಯಲ್ಲೇ ನೋಡ್ತೀವಿ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಮಹೀಂದ್ರ ತಾರ್ ಜೀಪ್ ನ ತರ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ಜೀಪ್ ಕಂಪನಿ ಮಹೀಂದ್ರ ಕಂಪನಿ ಬರೋದಕ್ಕಿಂತ ಮುಂಚೆಯೇ ಫೇಮಸ್ ಆಗಿತ್ತು. ಹೀಗಾಗಿ ತಾರನ್ನ ಯಾವುದೇ ದೇಶದಲ್ಲಿ ರಿಲೀಸ್ ಮಾಡಿದ್ರು ಅದನ್ನ ಜೀಪ್ ನ ಕಾಪಿ ಅಂತ ಹೇಳ್ತಾರೆ. ತಾರ್ ಭಾರತದಲ್ಲಿ ಸಕ್ಸಸ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ವಿದೇಶಿ ಮಾರ್ಕೆಟ್ ನಲ್ಲಿ ತಾರನ್ನ ರಿಲೀಸ್ ಮಾಡೋದಕ್ಕಾಗ್ತಾ ಇಲ್ಲ. ರಿಲೀಸ್ ಮಾಡಿದ್ರೆ ತಾರ್ನ ಮೇಲೆ ಜೀಪ್ ಕಂಪನಿ ಕೇಸ್ ಫೈಲ್ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಇಲ್ಲಿ ಅಮೆರಿಕ ಆಮರ್ ಮತ್ತು ಮಹೀಂದ್ರಾದ ನಡುವೆ ಭೇದ ಭಾವ ಮಾಡ್ತಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಆದ್ರೆ ಇಲ್ಲಿ ನಾವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ ಏನಪ್ಪಾ ಅಂದ್ರೆ ಇಲ್ಲಿ ಅಮೆರಿಕ ಯಾವುದೇ ಭೇದ ಭಾವ ಮಾಡಿಲ್ಲ. ಮಹೀಂದ್ರ ಭಾರತದಲ್ಲಿ ಹೇಗೆ ಲೈಸೆನ್ಸ್ ಪಡೆದುಕೊಂಡಿತ್ತು ಅದೇ ರೀತಿ ಅಮರ್ ಕಂಪನಿ ಅಮೆರಿಕದಲ್ಲಿ ಜೀಪ್ ನ ಡಿಸೈನ್ ನ ಬಗ್ಗೆ ಲೈಸೆನ್ಸ್ ಪಡೆದುಕೊಂಡಿತ್ತು. ಹೀಗಾಗಿ ಮಹೀಂದ್ರಾಗೆ ಭಾರತದಲ್ಲಿ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಆದರೆ ವಿದೇಶದಲ್ಲಿ ಲೈಸೆನ್ಸ್ ಇರದೇ ಇರೋದ್ರಿಂದ ಸದ್ಯಕ್ಕಂತೂ ತಾರನ್ನ ವಿದೇಶದಲ್ಲಿ ಲಾಂಚ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಲಾಂಚ್ ಮಾಡಬೇಕು ಅಂದ್ರೂ ಒಂದ ಲೈಸೆನ್ಸ್ ಪಡೆದುಕೊಳ್ಳಬೇಕು, ಇಲ್ಲ ಅಂದ್ರೆ ತಾರ್ನ ಸಂಪೂರ್ಣ ಡಿಸೈನ್ ಅನ್ನ ಬದಲಾವಣೆ ಮಾಡಬೇಕು. ಜೀಪ್ ಕಂಪನಿ ಮಹೀಂದ್ರಾದ ಮೇಲೆ ಇಷ್ಟು ಭಯ ಪಡುವುದಕ್ಕೆ ಕೂಡ ಕಾರಣ ಇದೆ. ಜೀಪ್ಗೆ ಹೋಲಿಸಿದ್ರೆ ಮಹೀಂದ್ರಾದ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಹೀಗಾಗಿ ಡಿಸೈನ್ ಸೇಮ್ ಇರೋದ್ರಿಂದ ಜನ ಜೀಪ್ ಅನ್ನ ಬಿಟ್ಟು ಮಹೀಂದ್ರದ ಕಡೆಗೆ ಹೆಚ್ಚು ಒಲವು ತೋರಿಸ್ತಾರೆ. ಹೀಗಾಗಿ ಇದರಿಂದ ಹೆಚ್ಚು ಲಾಸ್ ಆಗೋದು ಜೀಪ್ಗೆ. ಹೀಗಾಗಿ ಸಹಜವಾಗಿಯೇ ಜೀಪ್ ಕಂಪನಿ ಮಹೀಂದ್ರಾದ ವಿರುದ್ಧ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದೆ. ಮಹೀಂದ್ರ ಇನ್ನಾದ್ರೂ ತನ್ನ ಡಿಸೈನ್ ನಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ವಿದೇಶದಲ್ಲಿ ರಿಲೀಸ್ ಮಾಡುವಾಗ ಬೇರೆಯದ್ದೇ ಡಿಸೈನ್ ನಲ್ಲಿ ರಿಲೀಸ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮಹೀಂದ್ರ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಮಹೀಂದ್ರ ತನ್ನ ಡಿಸೈನ್ ಅನ್ನ ಬದಲಾವಣೆ ಮಾಡಿಕೊಳ್ಳಬೇಕಾ? ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಕಾಮೆಂಟ್ ಮಾಡಿ.